ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಪ್ರಜ್ವಲ್ ಕುಮಾರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ವಿಟಮಿನ್ಗಳ ಕುರಿತು ಚಟುವಟಿಕೆಯನ್ನು ಮಾಡಲಿದ್ದೇವೆ. ಮಾನವನು ಆಹಾರದಿಂದ ಕೆಲವು ಪೋಷಕಾಂಶಗಳನ್ನು ಪಡೆದುಕೊಳ್ಳುತ್ತಾನೆ. ಹಾಗೆಯೇ ಮಾನವನ ದೇಹಕ್ಕೆ ಕೆಲವು ವಿಟಮಿನ್ಗಳ ಅಗತ್ಯ ಇದೆ. ಹಾಗಾದರೆ ಬನ್ನಿ ವಿಟಮಿನ್ನ ಕೊರತೆ, ಉಪಯೋಗ ಹಾಗೂ ಆಹಾರ ಘಟಕಗಳನ್ನು ನೋಡೋಣ. ನಾನು ವಿಟಮಿನ್ ಎ ನ ಉಪಯೋಗಗಳು: ಚರ್ಮ, ಹಲ್ಲುಗಳ ಆರೋಗ್ಯ ಉತ್ತಮವಾಗುತ್ತದೆ ಮತ್ತು ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ. ವಿಟಮಿನ್ ಎ ನ ಕೊರತೆಯಿಂದ ಬರುವ ರೋಗ ಇರುಳು ಕುರುಡು ಅಥವಾ ರಾತ್ರಿ ಕುರುಡು. ಹಾಗಾದರೆ ಬನ್ನಿ ನನ್ನ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡೋಣ. ನಾನು ವಿಟಮಿನ್ ಬಿ ನ ಉಪಯೋಗಗಳು: ಚರ್ಮ, ಹೃದಯ ಮತ್ತು ಜೀರ್ಣಾಂಗದ ಆರೋಗ್ಯ ಉತ್ತಮವಾಗುತ್ತದೆ. ವಿಟಮಿನ್ ಬಿ ನ ಕೊರತೆಯಿಂದ ಬರುವ ರೋಗ ಬೇರೆ ಬೇರೆ ರೋಗ. ಹಾಗಾದರೆ ಬನ್ನಿ ನಮ್ಮ ಕುಟುಂಬದ ಸದಸ್ಯರನ್ನು ಭೇಟಿಯಾಗೋಣ. ನಾನು ವಿಟಮಿನ್ ಸಿ ನ ಕೊರತೆಯಿಂದ ಬರುವ ರೋಗ ಸ್ಕರ್ವಿ. ವಿಟಮಿನ್ ಸಿ ನ ಉಪಯೋಗ: ಹಲ್ಲು ಮತ್ತು ಒಸಡಿನ ಆರೋಗ್ಯ ಉತ್ತಮವಾಗಿರುತ್ತದೆ. ಹಾಗಾದರೆ ನನ್ನ ಕುಟುಂಬದ ಸದಸ್ಯರನ್ನು ಭೇಟಿಯಾಗೋಣ ಬನ್ನಿ. ಕಿತ್ತಳೆ ಹಣ್ಣು, ಸೇಬು ಹಣ್ಣು, ಟೊಮ್ಯಾಟೊ, ನಾನು ವಿಟಮಿನ್ ಡಿ ನ ಉಪಯೋಗ: ಮೂಳೆಗಳು ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅಗತ್ಯ. ವಿಟಮಿನ್ ಡಿ ನ ಕೊರತೆಯಿಂದ ಬರುವ ರೋಗ ರಿಕೆಟ್ಸ್ ರೋಗ. ಹಾಗಾದರೆ ಬನ್ನಿ ನನ್ನ ಕುಟುಂಬದ ಸದಸ್ಯರನ್ನು ಭೇಟಿಯಾಗೋಣ. ಹಾಲು, ನಾನು ವಿಟಮಿನ್ ಇ ಯ ಉಪಯೋಗಗಳು: ಇದು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ಬಲವಾಗಿಡಲು ಸಹಾಯ ಮಾಡುತ್ತದೆ. ವಿಟಮಿನ್ ಇ ಕೊರತೆಯಿಂದ ಬರುವ ರೋಗಗಳು ರಕ್ತಹೀನತೆ, ಸ್ನಾಯು ದೌರ್ಬಲ್ಯ. ಹಾಗಾದರೆ ನನ್ನ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡೋಣ ಬನ್ನಿ.